ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡ್ತಿರೋಂಥ ಒಂದು ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಅದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇನ್ನೂ ಕಂಟಿನ್ಯೂ ಆಗ್ಬೋದು, ಹಾಗೆ ಇನ್ನೂ ಎಷ್ಟು ದಿನ ಇದರ ಇಂಪ್ಯಾಕ್ಟ್ ಇರ್ಬೋದು, ಏನೆಲ್ಲ ಸಮಸ್ಯೆಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಂಥ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ತರಬೇತಿ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ರೆಸ್ಪಾಂಡ್ ಮಾಡಿದ್ದೀರಿ. ತುಂಬಾ ಜನರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ನಾನು. ಇನ್ ಕೇಸ್ ಇನ್ನು ಕೆಲವರಿಗೆ ರಿಪ್ಲೈ ಬಂದಿಲ್ಲ ಅಂದ್ರೆ ಬೇರ್ ವಿತ್ ಮೀ, ಸ್ವಲ್ಪ ತಡ ಆಗ್ಬೋದು, ಬಟ್ ರಿಪ್ಲೈ ಬರುತ್ತೆ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿ ಶಾರ್ಟ್ಸ್ ಸೆಕ್ಷನ್ಗೆ ಬನ್ನಿ. ಇಲ್ಲಿ ಒಂದು ಶಾರ್ಟ್ ವಿಡಿಯೋ ಇದೆ, ಅದನ್ನ ನೋಡಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ ಈ ಕಾರ್ಯಕ್ರಮದ ಬಗ್ಗೆ. ನಂತರ ನಿಮ್ಗೆ ಓಕೆ ಅನ್ಸಿದ್ರೆ ಇಲ್ಲೇ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಮೇಲ್ ಐಡಿ ಸಿಗುತ್ತೆ. ಇಮೇಲ್ ಐಡಿ ಮೂಲಕ ನಮ್ಮನ್ನ ಸಂಪರ್ಕ ಮಾಡಬಹುದು. ಓಕೆ, ಈ ವಿಡಿಯೋದ ಕಂಟೆಂಟ್ ಕಡೆ ನಾವು ಬರೋಣ. ಇಲ್ಲಿ ಈ ವಿಡಿಯೋದ ಕಂಟೆಂಟ್ ಬಂದು ಟ್ಯಾರಿಫ್ಗೆ ಸಂಬಂಧಪಟ್ಟದ್ದು. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಕೆಟ್ನ ಏರಿಳಿತಗಳಿಗೆ ಕಾರಣ ಆಗ್ತಿರೋದೇ ಟ್ಯಾರಿಫ್. ಲಾಸ್ಟ್ ವೀಕ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಅದು ಟ್ಯಾರಿಫ್ಸ್ ಅಂತಾನೆ ಹೇಳ್ಬೋದು. ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಅನೌನ್ಸ್ ಮಾಡಿರುವಂತಹ ಟ್ಯಾರಿಫ್ಸ್ ಏನಿದೆ ಅದು ಭಾರತದ ಮೇಲೆ, ಅಂದ್ರೆ ಎಸ್ಪೆಷಲಿ ಭಾರತದ ಮಾರ್ಕೆಟ್ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಅಗೇನ್ ಕೇಸ್ ನಾವು ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರು ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. ನೋಡಬಹುದು, ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ 1 year ಅಲ್ಲಿ. ಒಳ್ಳೆ ಫಾಲ್ ಬಂತು ಸೆಪ್ಟೆಂಬರ್ 27 ಹೈನ ನಂತರ ಅಪ್ ಟು ಮಾರ್ಚ್ 3 ವರೆಗೂ. ಅನಂತರ ಎಸ್ಪೆಷಲಿ ಏಪ್ರಿಲ್ 7 ಏನು ಲೋ ಅಚೀವ್ ಮಾಡ್ತು, ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಬಂತು. ನೀವು ಇಲ್ಲಿ ನೋಡಬಹುದು ಅಪ್ ಟು ಜೂನ್ 27 ವರೆಗೂ 15% ಗಿಂತ ಜಾಸ್ತಿ ನಮ್ಮ ಮಾರ್ಕೆಟ್ ರಿಕವರ್ ಆಯಿತು. ಆನಂತರ ಈಗ ಇನ್ನೊಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. 27 ಜೂನ್ ನಂತರ ನೋಡಬಹುದು 5% ಡೌನ್ ಫಾಲ್ ಇದೆ ಹೈಯಿಂದ. ಇದಕ್ಕೆ ಪ್ರಮುಖ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಅದು ಟ್ಯಾರಿಫ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು, ಹಾಗೆ ಅನ್ಸರ್ಟೈನಿಟೀಸ್ ಅಂತಾನೆ ಹೇಳ್ಬೋದು. ಒಂದ್ಸಲ ಈ ಟ್ಯಾರಿಫ್ ಗಳನ್ನ ನೋಡ್ಕೊಂಡು ಯಾವ ಪ್ರಾಡಕ್ಟ್ ಮೇಲೆ ಎಷ್ಟು ಟ್ಯಾರಿಫ್ ಹಾಕಿದ್ದಾರೆ ಅಂತ ಮುಂದುವರಿಯೋಣ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರಿಂದ ಮತ್ತೊಂದು ಸ್ಟೇಟ್ಮೆಂಟ್ ಬಂದಿದೆ, ಆ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಇಂಡಿಯನ್ ಎಕಾನಮಿ ಮೇಲೆ ಆಗುವಂತ ಇಂಪ್ಯಾಕ್ಟ್ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಟ್ಯಾರಿಫ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನೋಡಬಹುದು, ಟೆಕ್ಸ್ಟೈಲ್ ಅಂಡ್ ಅಪ್ಪರಲ್ ಬಗ್ಗೆ ಆಗಸ್ಟ್ 7 25% ಟ್ಯಾರಿಫ್ ಇದೆ, ಈಗಾಗಲೇ ಜಾರಿಗೆ ಬಂದಿರುವಂತದ್ದು. ನಂತರ ಆಗಸ್ಟ್ 27ರಿಂದ 50% ಆಗುತ್ತೆ ಇದು. ಏನು ಜೆಮ್ಸ್ ಅಂಡ್ ಜ್ಯುವೆಲರಿ ಕೂಡ ಅಷ್ಟೇ, ಈಗ 25% ಇದೆ. 27 ಆಗಸ್ಟ್ಗಿಂದ 50% ಆಗುತ್ತೆ. ಲೆದರ್ ಫುಟ್ವೇರ್ 25% ಇದೆ, ಅದು ಕೂಡ 50 ಆಗುತ್ತೆ. ಇನ್ನು ಮರೈನ್ ಪ್ರಾಡಕ್ಟ್ಸ್ ಮೇಲೆ ಸ್ವಲ್ಪ ಜಾಸ್ತಿನೇ ಇದೆ. ನೋಡಬಹುದು, ಆಂಟಿ ಡಂಪಿಂಗ್ ಡ್ಯೂಟಿ ಇದೆ, ಮತ್ತೆ ಕೌಂಟರ್ ವೈಲಿಂಗ್ ಡ್ಯೂಟಿ ಇದೆ. ಹಾಗಾಗಿ ಈಗಾಗಲೇ 33.26% ಇದೆ ಮರೈನ್ ಪ್ರಾಡಕ್ಟ್ಸ್ ಮೇಲೆ. ಹಾಗೆ 27 ಆಗಸ್ಟ್ ನಂತರ 58% ಆಗುತ್ತೆ ಇದು. ಇನ್ನು ಕೆಮಿಕಲ್ಸ್ಗೆ ಬಂದ್ರೆ 25% ಇದೆ, 50% ಆಗುತ್ತೆ. ಮುಂದೆ ಆಟೋಮೊಬೈಲ್ಸ್ ಅಂಡ್ ಆಟೋ ಪಾರ್ಟ್ಸ್ ಅಲ್ಲಿ 25 ಇದೆ, 50% ಆಗುತ್ತೆ. ಇನ್ನು ಐರನ್, ಸ್ಟೀಲ್, ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ಗೆ ಬಂದ್ರೆ 25% ಇದೆ. ಹಾಗೆ ಇಲ್ಲಿ ಕೆಲವು ಅಂದ್ರೆ ಇಂಡಸ್ಟ್ರಿಯಲ್ ಗೂಡ್ಸ್ಗೆ 5 to 12.5% ಕೂಡ ಇದೆ. 50% ಆಗುತ್ತೆ 25 ಇರೋದು, 5 to 12.5 ಇರೋದು 30 to 37.5% ಆಗುತ್ತೆ. ಇನ್ನು ಅಗ್ರಿ ಪ್ರಾಡಕ್ಟ್ಸ್ಗೆ 25% ಇದೆ, ನಂತರ 50% ಆಗುತ್ತೆ. ಮೆಷಿನರಿ ಅಂಡ್ ಎಂಜಿನಿಯರಿಂಗ್ ಗುಡ್ಸ್ 25 ಇದೆ, 50 ಆಗುತ್ತೆ. ಸೆರಾಮಿಕ್, ಗ್ಲಾಸ್, ಸ್ಟೋನ್ ಅದು ಕೂಡ 25-50. ರಬ್ಬರ್ ಐಟಮ್ಸ್ 25-50. ಪೇಪರ್, ವುಡ್ ಪ್ರಾಡಕ್ಟ್ಸ್ 25-50. ಫರ್ನಿಚರ್ ಕೂಡ 25-50 ಆಗುತ್ತೆ. ಡೈರಿ ಪ್ರಾಡಕ್ಟ್ಸ್ಗೆ ನೋಡಬಹುದು 56.46% ಇದೆ ಈಗಲೇ. ಮಿಲ್ಕ್ ಪೌಡರ್ಗೆ 30.84% ಇದೆ, ಅದು ನೋಡಬಹುದು ಡೈರಿ ಪ್ರಾಡಕ್ಟ್ಸ್. ನೆಕ್ಸ್ಟ್ 81.46 ಹಾಗೂ 55.84% ಆಗುತ್ತೆ. ಡೈರಿ ಪ್ರಾಡಕ್ಟ್ಸ್ಗೆ ಜಾಸ್ತಿನೇ ಇದೆ. ನಾವಂತೂ ಅಲ್ಲಿನ ಡೈರಿ ಪ್ರಾಡಕ್ಟ್ಸ್ ಅನ್ನ ಅಲೋ ಮಾಡ್ತಾ ಇಲ್ಲ, ಹಾಗಾಗಿ ನಮ್ಮ ಡೈರಿ ಪ್ರಾಡಕ್ಟ್ಸ್ಗೆ ಅವರು ಹೆಚ್ಚಿನ ತೆರಿಗೆಯನ್ನ ಹಾಕಿದ್ದಾರೆ ಈಗಾಗಲೇ. ಇದಿನ್ನೂ ಜಾಸ್ತಿ ಆಗುತ್ತೆ. ಇನ್ನು ಫಾರ್ಮಾಸ್ಯೂಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ 0 ಇದೆ, ಬಟ್ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ರಿಪೀಟ್ ಮಾಡ್ತಿದ್ದಾರೆ ಸದ್ಯದಲ್ಲೇ ಬರುತ್ತೆ ಅಂತ. ಹಾಗಾಗಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಸದ್ಯದ ಮಟ್ಟಿಗಂತೂ 0 ಇದೆ. ಇನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಇಲ್ಲೂ ಕೂಡ 0 ಇದೆ. ಎನರ್ಜಿ ಪ್ರಾಡಕ್ಟ್ಸ್ ಅಲ್ಲೂ ಕೂಡ 0 ಇದೆ. ಕ್ರಿಟಿಕಲ್ ಮಿನರಲ್ಸ್ ಅಲ್ಲೂ ಕೂಡ 0 ಇದೆ. ಈ ಕೆಲವು ಪ್ರಾಡಕ್ಟ್ಸ್ ಗಳ ಮೇಲೆ ಸದ್ಯದ ಮಟ್ಟಿಗೆ ಟ್ಯಾರಿಫ್ ಇಲ್ಲ. ಇನ್ನುಳಿದವು 25%. ಹಾಗೆ ಕೆಲವು ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿನೂ ಇದೆ, ಅದು ಇನ್ನೂ ಜಾಸ್ತಿ ಆಗುತ್ತೆ, ಅಂದ್ರೆ ಪ್ಲಸ್ 25% ಆಗುತ್ತೆ ಆಗಸ್ಟ್ 27 ಇಂದ. ಓಕೆ, ಇದರ ಇಂಪ್ಯಾಕ್ಟ್ ನಮಗೆ ಏನಾಗ್ಬೋದು, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅದನ್ನ ತಿಳ್ಕೊಳ್ಳೋದು
ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿ ನೋಡ್ಬೋದು 2024-25 ಡೇಟಾನ ನಾನೀಗ ಓಪನ್ ಮಾಡಿದ್ದೀನಿ. 2024-25 ಭಾರತ ಸುಮಾರು $821 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ಸ್ ಅನ್ನ ಮಾಡಿದೆ. ಟೋಟಲ್ ಎಕ್ಸ್ಪೋರ್ಟ್ಸ್, ಇದು ಅಮೆರಿಕಾಗೆ ಮಾಡಿರುವಂತದ್ದಲ್ಲ, ಇಡೀ ವರ್ಲ್ಡ್ಗೆ ಮಾಡಿರುವಂತ ಎಕ್ಸ್ಪೋರ್ಟ್ಸ್ ಎಲ್ಲ ದೇಶಗಳನ್ನು ಸೇರಿ. ನಂತರ ಯುಎಸ್ಗೆ ಕಳಿಸಿರುವಂತ ಎಕ್ಸ್ಪೋರ್ಟ್ಸ್ ಇಲ್ಲಿ 79-81 ಬಿಲಿಯನ್ ಅಂತ ಹೇಳ್ತಿದೆ. 81 ಅಂತಾನೆ ಇಟ್ಕೊಳ್ಳೋಣ. $821 ಬಿಲಿಯನ್ ಅಲ್ಲಿ $81 ಬಿಲಿಯನ್ ಗೂಡ್ಸ್ ಅಮೆರಿಕಾಗೆ ಹೋಗಿದೆ. ಇಲ್ಲಿ ಕೆಲವೊಂದು ವೇರಿಯೇಷನ್ಸ್ ಬರುತ್ತೆ ಲೆಕ್ಕಾಚಾರಗಳು, ಕೆಲವೊಂದನ್ನ ಹೊರತುಪಡಿಸಿ ಲೆಕ್ಕಾಚಾರ ಮಾಡ್ತಾರೆ. ಹಾಗಾಗಿ ಇನ್ನೊಂದ್ ಕಡೆ 137 ಅನ್ಬೋದು, ಇನ್ನೊಂದ್ ಕಡೆ ಅದಕ್ಕಿಂತ ಕಡಿಮೆ ಹೇಳ್ಬೋದು, ಅಥವಾ 81 ಇರೋದು 87 ಅನ್ಬೋದು. ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಒಂದೊಂದು ಡೇಟಾ ಒಂದೊಂದು ಸಜೆಸ್ಟ್ ಮಾಡ್ತಾ ಇದೆ. ಕೆಲವೊಂದನ್ನ ಅಡಿಷನ್ ಅಂಡ್ ಡಿಲೀಷನ್ ಮಾಡಿದಾಗ ಆಗುವಂತ ಬದಲಾವಣೆಗಳು ಅವು. ಹಾಗಾಗಿ ಇಟ್ಸ್ ಓಕೆ. ಬಟ್ ಓವರ್ ಆಲ್ ನಾವು ಲೆಕ್ಕಾಚಾರವನ್ನ ಮಾಡೋದಾದ್ರೆ ನೋಡ್ಬೋದು, ಇಲ್ಲಿ ಯುಎಸ್ ಎಕ್ಸ್ಪೋರ್ಟ್ಸ್ ಭಾರತದ ಒಟ್ಟು GDPಯಲ್ಲಿ 2% ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ನಮ್ಮ GDPಗೆ. ಹಾಗೆ ಎಕ್ಸ್ಪೋರ್ಟ್ಸ್ ಆಸ್ ಪರ್ಸೆಂಟೇಜ್ ಆಫ್ GDP ಅಂದ್ರೆ ಟೋಟಲ್ $821 ಬಿಲಿಯನ್ ವರ್ತ್ ಆಫ್ ಗುಡ್ಸ್ ಅನ್ನು ನಾವೇನು ಎಕ್ಸ್ಪೋರ್ಟ್ ಮಾಡಿದ್ವಿ, ಅದು 21% ಕಾಂಟ್ರಿಬ್ಯೂಷನ್ ಅನ್ನ ನಮ್ಮ GDPಗೆ ಮಾಡ್ತಾ ಇದೆ. ಹಾಗೆ ಎಕ್ಸ್ಪೋರ್ಟ್ಸ್ ಪ್ಲಸ್ ಇಂಪೋರ್ಟ್ಸ್ ಸೇರಿಸಿದ್ರೆ 46% GDPಗೆ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಇಂದ. ಬಟ್ ನಮ್ಮ ಎಕ್ಸ್ಪೋರ್ಟ್ಸ್ ಇಂದ 21.2% ಅಥವಾ 21% GDPಗೆ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಇಲ್ಲೇನೆ ನಮಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು ಅರ್ಥ ಮಾಡ್ಕೊಳ್ಳಿಕ್ಕೆ. ನಮ್ಮ ಎಕ್ಸ್ಪೋರ್ಟ್ಸ್ GDP ಕಾಂಟ್ರಿಬ್ಯೂಷನ್ ಮಾಡ್ತಿರೋದು 21% ಅಷ್ಟೇ. ಅಂದ್ರೆ ಉಳಿದ 79% GDP ಕಾಂಟ್ರಿಬ್ಯೂಷನ್ ನಮ್ಮ ಡೊಮೆಸ್ಟಿಕ್ ಲೆವೆಲ್ ಇಂದ ಬರ್ತಾ ಇದೆ. ಅಂದ್ರೆ ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಕಾನಮಿ ಅಲ್ಲ, ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಕನ್ಸಂಪ್ಷನ್. ಹಾಗಾಗಿ ನಾವು ಡೊಮೆಸ್ಟಿಕ್ ಫೋಕಸ್ಡ್ ಎಕಾನಮಿ ಹೆಚ್ಚಿನದಾಗಿ. ಅಂದ್ರೆ ನಾವು ಈ ಮೂಲಕ ಏನನ್ನ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಎಷ್ಟೇ ಟ್ಯಾರಿಫ್ ಹಾಕಿದ್ರು ಕೂಡ ನಮ್ಮ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಮಾಡಕ್ಕಾಗೋದಿಲ್ಲ. ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ, ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಆದ್ರೆ ಲಾಂಗ್ ರನ್ ಅಲ್ಲಿ ಇದು ನಮಗೆ ಅಂತಹ ದೊಡ್ಡ ಹೊಡೆತವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು, ಟ್ಯಾರಿಫ್ಸ್ ಎಷ್ಟೇ ಹಾಕಿದ್ರು ಕೂಡ. ಜೊತೆಗೆ ನಮ್ಮ ದೇಶ ಈಗಾಗಲೇ ಬೇರೆ ಬೇರೆ ದೇಶಗಳ ಜೊತೆ ಮಾತುಕತೆಗಳನ್ನ ಆಡ್ತಿದೆ, ಕೆಲವು ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿದೆ. ನಾವೀಗಾಗಲೇ ನೋಡಿದ್ವಲ್ಲ UK ಜೊತೆ FTA. ಆ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಂಡಾಗ ಖಂಡಿತ ಈ ಯುಎಸ್ಗೆ ಹೋಗುವಂತ ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನ ಡೈವರ್ಟ್ ಕೂಡ ಮಾಡಬಹುದಾಗಿರುತ್ತೆ. ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಏನಿಲ್ಲ. ಅಂದ್ರೆ ಈಗಾಗಲೇ ಹಲವು ಅನಲಿಸ್ಟ್ಗಳು ಹೇಳೋ ಪ್ರಕಾರ ನಮ್ಮ ಗ್ರೋತ್ ನ ಮೇಲೆ ಇಂಪ್ಯಾಕ್ಟ್ ಖಂಡಿತ ಆಗುತ್ತೆ. ಎಷ್ಟು 0.2 to 0.5% ಅಂತ ಹೇಳ್ತಿದ್ದಾರೆ. ಏನು 6.5% GDP ಗ್ರೋತ್ ಎಸ್ಟಿಮೇಟ್ ಮಾಡ್ತಾ ಇದ್ರೆ, ಬಹುಶಃ ಟ್ಯಾರಿಫ್ಸ್ ಕಾರಣಕ್ಕೆ ಅದು 6.5 ರೀಚ್ ಆಗದೆ ಇರಬಹುದು, ಅರೌಂಡ್ 6%ಗೆ ಬರಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಏನನ್ನ ತೋರಿಸುತ್ತೆ ಅಂತಂದ್ರೆ, ನಾವು ಜಾಸ್ತಿ ಡೊಮೆಸ್ಟಿಕ್ ಫೋಕಸ್ಡ್ ಆಗಿರೋದ್ರಿಂದ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡೇ ಮಾಡುತ್ತೆ. ನೀವು ಯಾವುದೇ ವಿಚಾರವನ್ನು ತಗೊಳ್ಳಿ, ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುತ್ತಾ ಬಿಡುತ್ತಾ ಬೇರೆ ವಿಚಾರ, ಬಟ್ ಪಾನಿಕಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ಸ್ ಅಲ್ಲಿ. ಅದೇ ಈಗ ಆಗ್ತಿರೋದು ಅಂತ ಹೇಳ್ಬೋದು. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇದರ ಇಂಪ್ಯಾಕ್ಟ್ ಕಡಿಮೆನೆ, ಆದ್ರೆ ಮಾರ್ಕೆಟ್ಸ್ ಯೂಶುವಲಿ ರಿಯಾಕ್ಟ್ ಮಾಡುತ್ತೆ. ಹಾಗೆ ಮಾರ್ಕೆಟ್ ಏನು ಇದೇ ಮೊದಲನೇ ಸಲ ಅಲ್ಲ, ಈ ಹಿಂದೆನೂ ಕೂಡ ಬಿದ್ದಿದೆ. 2020 ಕೂಡ ಬಿತ್ತು, 2016 ಕೂಡ ಬಿದ್ದಿದೆ, 2009 ಕೂಡ ಬಿದ್ದಿದೆ. ಸಾಕಷ್ಟು ಸಲ ಮಾರ್ಕೆಟ್ ಬಿದ್ದಿದೆ. ಮಾರ್ಕೆಟ್ ಮೂವ್ ಆಗೋದೆ ಅಪ್ಸ್ ಅಂಡ್ ಡೌನ್ಸ್ ನ ಮೂಲಕನೇ, ಫ್ಲಾಟ್ ಲೈನ್ ಅಥವಾ 90 ಡಿಗ್ರಿ ಹಂಗಲಲ್ಲಿ ಮೂವ್ ಆಗೋದಿಲ್ಲ. ಬಟ್ ಓವರ್ ಆಲ್ ಟ್ರೆಂಡ್ ಅನ್ನ ನೋಡಿ, ಮಾರ್ಕೆಟ್ ಯಾವ ರೀತಿ ಇದೆ. ನಾವು ನೋಡ್ಬೇಕಾಗಿರೋದು ಲಾಂಗ್ ಟರ್ಮ್ ವ್ಯೂ, ಶಾರ್ಟ್ ಟರ್ಮ್ ವಾಲಟಿಲಿಟಿ ಅಲ್ಲ. ಏನು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ನಿನ್ನೆ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ, ನೋಡಬಹುದು. ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ನ್ಯೂಸ್ ಲೈವ್ ಅಪ್ಡೇಟ್ಸ್. ಟ್ರಂಪ್ ವಾರ್ನ್ಸ್ ಆಫ್ 1929 ಗ್ರೇಟ್ ಡಿಪ್ರೆಷನ್ ಇಫ್ ಕೋರ್ಟ್ ರೂಲ್ಸ್ ಅಗೇನ್ಸ್ಟ್ ಟ್ಯಾರಿಫ್. ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಏನಾದ್ರೂ ವಿರುದ್ಧವಾಗಿ ತೀರ್ಪನ್ನ ಕೊಟ್ರೆ ಇದು 1929 ಗ್ರೇಟ್ ಡಿಪ್ರೆಷನ್ ಏನಿತ್ತು ಆ ರೀತಿಯ ಇಂಪ್ಯಾಕ್ಟ್ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಆ ತರ ಇಂಪ್ಯಾಕ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. 1929 ಡಿಪ್ರೆಷನ್ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದ್ರೆ ನೋಡಬಹುದು. ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಶಾರ್ಪ್ ಡಿಕ್ಲೈನ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಮಾಸ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ವೈಡ್ ಸ್ಪ್ರೆಡ್ ಪಾವರ್ಟಿ. ದೊಡ್ಡ ಮಟ್ಟದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಡಿಮೆ ಆಗಿದೆ, ತುಂಬಾ ದೊಡ್ಡ ಮಟ್ಟದ ಅನ್ಎಂಪ್ಲಾಯ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅನ್ಎಂಪ್ಲಾಯ್ಮೆಂಟ್ ಬಂದ್ರೆ ಏನಾಗುತ್ತೆ, ಬಡತನ. ಇದನ್ನ ಗ್ರೇಟ್ ಡಿಪ್ರೆಷನ್ ಅಂತಾನೆ ಕರೀತಾರೆ, ಅಮೆರಿಕದಲ್ಲಿ ಆಗಿರುವಂತದ್ದು. ಇದನ್ನ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಕೋರ್ಟ್ಸ್ ಯಾವ ರೀತಿ ಆರ್ಡರ್ ಮಾಡುತ್ತೆ ಅಂತ, ಬಟ್ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯ ಮಾತನ್ನ ಹೇಳೋ ಮೂಲಕ
ಅವರನ್ನು ಕೂಡ ಒತ್ತಡಕ್ಕೆ ಸಿಲುಕಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಜೊತೆಗೆ ಈ 1929 ಡಿಪ್ರೆಷನ್ ಏನಿತ್ತು ಇದು ಅಮೆರಿಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬೇರೆ ದೇಶಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಥ್ರೂಔಟ್ ದ ವರ್ಲ್ಡ್ ಇದರ ಇಂಪ್ಯಾಕ್ಟ್ ಆಗಿದೆ. ನಾಟ್ ಓನ್ಲಿ ಅಮೆರಿಕ ನೋಡಬಹುದು, ಗ್ಲೋಬಲ್ ಇಂಪ್ಯಾಕ್ಟ್. ದ ಎಕನಾಮಿಕ್ ಕ್ರೈಸಿಸ್ ಕ್ವಿಕ್ಲಿ ಸ್ಪ್ರೆಡ್ ಬಿಯಾಂಡ್ ದ US ಅಫೆಕ್ಟಿಂಗ್ ಎಕಾನಮೀಸ್ ವರ್ಲ್ಡ್ ವೈಡ್. ಈ ರೀತಿಯ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇನ್ನು ನಮ್ಮ ಎಕಾನಮಿ ವಿಚಾರಕ್ಕೆ ಬಂದ್ರೆ ಮತ್ತೆ ನಾವು ಹೆಚ್ಚು ಡೊಮೆಸ್ಟಿಕಲಿ ಫೋಕಸ್ಡ್ ಆಗಿದ್ದೀವಿ. ಚೈನಾದ ತರ ಎಕ್ಸ್ಪೋರ್ಟ್ ಫೋಕಸ್ಡ್ ಅಲ್ಲ, ಯಾಕಂದ್ರೆ ಚೈನಾ ತುಂಬಾ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ಸ್ ಅನ್ನ ಮಾಡುತ್ತೆ. ಹೊರ ದೇಶಗಳೇನಾದ್ರೂ ಇಂಪೋರ್ಟ್ ವಿಚಾರದಲ್ಲಿ, ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಡಿಸಿಷನ್ ಗಳನ್ನ ತಗೊಂಡ್ರೆ, ಕರ್ಬ್ಸ್ ಅನ್ನ ಹಾಕಿದ್ರೆ ಅದು ಚೈನಾದ ಎಕಾನಮಿಗೆ ಖಂಡಿತ ದೊಡ್ಡ ಹೊಡೆತವನ್ನ ಕೊಡುತ್ತೆ, ಯಾಕಂದ್ರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಕಾನಮಿ ಆಗಿರೋದ್ರಿಂದ. ಬಟ್ ನಮ್ಮದು ಈಗಿನ ಮಟ್ಟಿಗೆ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಲ್ಲ. ಅದರಲ್ಲೂ ಎಸ್ಪೆಷಲಿ ಈಗ ಅಮೆರಿಕ ಹೊರತುಪಡಿಸಿ ಬೇರೆ ದೇಶಗಳಿಗೆ ಕಳಿಸುವಂತ ವಸ್ತುಗಳಿಗೆ ಸಮಸ್ಯೆ ಆಗ್ತಾ ಇಲ್ಲ, ಅಮೆರಿಕಾಗೆ ಹೋಗ್ತಿರುವಂತ ಕೆಲವು ವಸ್ತುಗಳಿಗೆ ಸಮಸ್ಯೆ ಆಗ್ತಾ ಇರೋದು. ಹಾಗಾಗಿ ಇದರ ಇಂಪ್ಯಾಕ್ಟ್ ಕಡಿಮೆನೆ. ಬಟ್ ಯೂಶುವಲಿ ಮಾರ್ಕೆಟ್ಸ್ ಯಾವತ್ತು ಇದೇ ರೀತಿ ರಿಯಾಕ್ಟ್ ಮಾಡೋದು, ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡೋದು ಮಾಡ್ತಿದೆ ಅಂತಾನೆ ಹೇಳ್ಬೋದು. ಒಂದಷ್ಟು ನೆಗೆಟಿವ್ಸ್ ಇದೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದು ದೊಡ್ಡ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಒಂದು ಮಾತು ಚಾಲ್ತಿಯಲ್ಲಿರುತ್ತೆ, ಕರೆಕ್ಷನ್ಸ್ ಆರ್ ಕಾಮನ್, ಗ್ರೋತ್ ಇಸ್ ಪರ್ಮನೆಂಟ್ ಅಂತ. ಗ್ರೋತ್ ಇದ್ದೇ ಇರುತ್ತೆ. ಒಳ್ಳೆ ಗ್ರೋತ್ ನ ನೋಡ್ಬೇಕು ಅಂತಂದ್ರೆ ನಾವು ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ಈ ರೀತಿಯ ಕಷ್ಟದ ಸನ್ನಿವೇಶಗಳೇನಿದೆ ಇವುಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಫೇಸ್ ಮಾಡಿದ್ರೆ ಮಾತ್ರ ಮುಂದೆ ಒಳ್ಳೆಯ ದಿನಗಳನ್ನ ನೋಡ್ಲಿಕ್ಕೆ ಸಾಧ್ಯ. ನಾವು ಫೇಸ್ ಮಾಡದೆ ಮಾರ್ಕೆಟ್ ಸರಿ ಇಲ್ಲ ಅಂತ ಮಾರ್ಕೆಟ್ ಅನ್ನ ಬ್ಲೇಮ್ ಮಾಡಿ ಆಚೆ ಹೋದ್ರೆ ಆಚೆ ಹೋಗ್ತೀರಾ ಅಷ್ಟೇ, ನಷ್ಟ ಮಾಡ್ಕೊಂಡು. ಬಟ್ ಮಾರ್ಕೆಟ್ ಅಲ್ಲಿ ಇದ್ರೆ ಇವತ್ತಲ್ಲ ನಾಳೆ ಲಾಭ ಮಾಡಬಹುದೇನೋ. ಅದಕ್ಕೆ ಮಾಡಬೇಕಾಗಿರೋದು ಒಳ್ಳೆ ಕಡೆ ಹೂಡಿಕೆ ಮಾಡಬೇಕು. ನೀವು ಒಳ್ಳೆ ಕಡೆ ಹೂಡಿಕೆ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ಲಾಭ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ ನಂತರ ಖಂಡಿತ ತಾಳ್ಮೆಯನ್ನ ಇಟ್ಕೊಳ್ಳೇಬೇಕು. ಜೊತೆಗೆ ಮಾರ್ಕೆಟ್ ಯಾವಾಗ್ಲೂ ಕೂಡ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇರುತ್ತೆ. ಇದೇ ರೀತಿ ಚಾರ್ಟ್ ಅನ್ನ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲೂ ಕೂಡ ನೋಡ್ಬೋದು 2007ರಿಂದ ಆಲ್ಮೋಸ್ಟ್ 2010 ಕೂಡ, ನಂತರ 2010 ನಂತರ ಇಲ್ಲಿ 2011ರಲ್ಲಿ, ಇಲ್ಲಿ 2015-16ರಲ್ಲಿ, ಇಲ್ಲಿ 2020ರಲ್ಲಿ, ಮತ್ತೆ 21ರಲ್ಲಿ, ಈಗ 25ರಲ್ಲಿ ಮಾರ್ಕೆಟ್ ಸಾಕಷ್ಟು ಸಲ ಬಿದ್ದಿದೆ, ನಂತರ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಖಂಡಿತ ಮಾರ್ಕೆಟ್ಸ್ ಅಲ್ಲಿ ಅವಕಾಶಗಳಿಗೆ ಕೊರತೆ ಇಲ್ಲ. ಹಾಗೆ ಕೆಲವರು ಕೇಳ್ಬೋದು ಮಾರ್ಕೆಟ್ ಇನ್ನೂ ಎಷ್ಟು ಬೀಳ್ಬೋದು ಅಂತ. ಖಂಡಿತ ಅದನ್ನ ಯಾರು ಹೇಳಲಿಕ್ಕಾಗೋದಿಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಕೊಡ್ಬೋದು, 5% ಬೀಳ್ಬೋದು, 10% ಬೀಳ್ಬೋದು, 15 ಬೀಳ್ಬೋದು ಅಂತ. ಆದ್ರೆ ಎಕ್ಸಾಕ್ಟ್ಲಿ ಯಾರು ಹೇಳಲಿಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಸೇ. ನಾವು ಮಾಡಬೇಕಾಗಿರೋದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಮಾರ್ಕೆಟ್ ಬಿದ್ದು ಅವಕಾಶಗಳು ಸಿಕ್ಕರೆ, ನಮ್ಮ ಹತ್ರ ಹಣ ಇದ್ರೆ ಇನ್ನೊಂದಷ್ಟು ತಗೊಳ್ಬೇಕು. ಹಣ ಇಲ್ವಾ, ತಾಳ್ಮೆಯಿಂದ ಕಾಯಬೇಕು. ಈಗಾಗಲೇ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. ಅದರಲ್ಲೂ ಲಾಸ್ಟ್ ಸೆಪ್ಟೆಂಬರ್ ಇಂದ ಮಾರ್ಕೆಟ್ ಬೀಳ್ತು, ಆನಂತರ ಎಲ್ಲರ ಪೋರ್ಟ್ಫೋಲಿಯೋ ನೆಗೆಟಿವ್ ಆಯ್ತು. ನಂತರ ಏಪ್ರಿಲ್ ಅನ್ವರ್ಡ್ಸ್ ಮಾರ್ಕೆಟ್ ಅಲ್ಲಿ ರಿಕವರಿ ಬಂತು, ಮತ್ತೆ ಪಾಸಿಟಿವ್ ಆಯ್ತು, ಈಗ ಮತ್ತೆ ನೆಗೆಟಿವ್ ಆಗ್ತಾ ಇದೆ. ಮತ್ತೆ ಮುಂದೆ ಯಾವತ್ತೋ ಒಂದಿನ ಮೇಲೆ ಬಂದೇ ಬರುತ್ತೆ. ಅಲ್ಲಿವರೆಗೂ ಯಾರು ಸಸ್ಟೈನ್ ಆಗ್ತಾರೆ ಮಾರ್ಕೆಟ್ ಅಲ್ಲಿ ಅಂತವ್ರಿಗೆ ಲಾಭ ಸಿಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ. ಸರಿಗಳೇ, ಟ್ಯಾರಿಫ್ ಬಗ್ಗೆ, ಮಾರ್ಕೆಟ್ ಫಾಲ್ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.